ನಮಸ್ಕಾರ ಎಲ್ರಿಗೂ ನನ್ನ ಆವಿಷ್ಕಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ಮಂತ್ರಾಲಯದಲ್ಲಿ ಸೆಕೆಂಡ್ ಡೇ ನಮ್ಮದು. ಇವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಬೆಳಗ್ಗೆನೆ ರೆಡಿಯಾಗಿ ಪಾಪುಗೂ ಕೂಡ ತಣ್ಣೀರಲ್ಲೇ ತಲೆ ಸ್ನಾನ ಮಾಡಿಸಿ ನಾವು ಕೂಡ ಸ್ನಾನ ಮಾಡಿಕೊಂಡು ಈಗ ಟೆಂಪಲಿಗೆ ಬಂದಿದ್ದೇವೆ. ನಾವು ಆಲ್ಮೋಸ್ಟ್ ಒಂದು 6:30ಗೆ ಬಂದಿದ್ವಿ. ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ, ಯಾಕೆಂದರೆ ವೀಕೆಂಡ್ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಸ್ಯಾಟರ್ಡೆ ಹೋಗಿದ್ರಿಂದ. ಆದರೆ ನೀವು 8 ಗಂಟೆ ಒಳಗಡೆ ಬಹುಶಃ ಬಂದರೆ ಅಷ್ಟು ರಶ್ ಇರಲ್ವಂತೆ, ಅದರಲ್ಲೂ ಸ್ಯಾಟರ್ಡೆ ರಶ್ ಇರಲ್ಲ ಅಂತ ಹೇಳಿದರು. ಸೊ ಇವಾಗ ರಾಯರ ದರ್ಶನ ಮಾಡೋಕ್ಕಿಂತ ಮೊದಲು ಮಂಚಾಲಮ್ಮ ಸನ್ನಿಧಿಗೆ ಹೋಗಿ ನೋಡ್ಕೊಂಡು ಹೋಗೋದು ಒಂದು ಪ್ರತೀತಿ ಇದೆ. ನಾವು ಕೂಡ ಅದನ್ನೇ ಮಾಡಿದ್ವಿ. ಮಂಚಾಲಮ್ಮ ದೇವಸ್ಥಾನವನ್ನು ನೋಡಿಕೊಂಡು ಪಕ್ಕದಲ್ಲೇ ಇರೋದದು. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಹೋಗ್ತಾ ಇದ್ದಂಗೆ ಅಲ್ಲಿ ನಿಮಗೆ ಲೆಫ್ಟ್ ಸೈಡಿಗೆ ಅನ್ನದಾನಕ್ಕೆ ರಸೀದಿ ಕೂಡ ಹಾಕಿಸ್ತಾರೆ. ನಾವು ಕೂಡ ಪುಟ್ಟನ ಹೆಸರಲ್ಲಿ ರಸೀದಿ ಹಾಕ್ಸಿದ್ವಿ. ಸೊ ನೋಡಿ, ಒಳಗಡೆ ರಶ್ ಇರೋದು ನೋಡಿ, ತುಂಬ ಕ್ಯೂ ಇರುತ್ತೆ. ಅಯ್ಯೋ ಹೇಗಪ್ಪ ಇಟ್ಕೊಳ್ಳೋದು ಇವನನ್ನ ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ಎಷ್ಟು ಪಟಪಟ ಅಂತ ಮುಗ್ದೋಯ್ತು ಅಂತ ಅಂದರೆ ಸ್ವಲ್ಪನೂ ಕೂಡ ನಿಂತ್ಕೊಳ್ಳೇ ಇಲ್ಲ, ಅಷ್ಟು ಈಸಿಯಾಗಿ ದರ್ಶನ ಮುಗ್ದೋಯ್ತು. ಒಳಗಡೆ ವಿಡಿಯೋ ಮಾಡೋಕ್ಕಿಲ್ಲದೆ ಇರೋ ಕಾರಣ ನಾನು ಯಾವುದೇ ರೀತಿಯಾದಂಥ ವಿಡಿಯೋ ಮಾಡಲಿಲ್ಲ. ನೀವು ಎದುರಿಗೆ ಬರ್ತಾ ಇದ್ದಂಗೆ ಆ ಒಂದು ರಥದ್ದು ಅದೆಲ್ಲ ಎಕ್ಸಿಬಿಷನ್ ಥರ ಇಟ್ಟಿದ್ದಾರೆ ನಿಮಗೆ ನೋಡಲಿಕ್ಕೆ. ಸೊ ಅದನ್ನು ಕೂಡ ನಾವು ನೋಡ್ಕೊಳ್ತಾ ಬಂದ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನಂತೂ. ಎಲ್ಲ ದೊಡ್ಡ ದೊಡ್ಡ ರಥಗಳನ್ನು ಮತ್ತು ಸ್ವಾಮಿ ವಿಗ್ರಹಗಳನ್ನು, ಎಲ್ಲ ದೇವರ ವಿಗ್ರಹಗಳನ್ನು ಕೂಡ ಇಟ್ಟಿದ್ದಾರೆ. ಚಾಮರ ಎಲ್ಲ ಪುಟ್ಟಂಗೆಲ್ಲ ಹೇಳ್ತಾ ಬರ್ತಾ ಇದ್ವಿ, ನೋಡು ಇದು ದೇವ್ರದ್ದು ವಿಗ್ರಹ, ಇದು ಇಂಥ ಸ್ವಾಮಿ, ಇದು ಇಂಥ ದೇವರು ಅಂತೆಲ್ಲ. ಯಾಕೆಂದರೆ ಮಕ್ಕಳಿಗೆ ಇವಾಗ್ಲಿಂದನೇ ಅದನ್ನೆಲ್ಲ ತೋರಿಸ್ತಾ ಬಂದರೆ ಇವಾಗ ಅವನು ಒಂದು 3-4 ದೇವ್ರದ್ದು ಹೆಸರುಗಳನ್ನು ಆ ಫೋಟೋ ನೋಡಿದರೆ ಗುರ್ತು ಹಿಡಿತಾನೆ. ಸೊ ತುಂಬಾ ಖುಷಿ ಆಗುತ್ತೆ ನನಗೆ. ಸೊ ಅದಕ್ಕೆ ಅದನ್ನೆಲ್ಲ ತೋರಿಸ್ಕೊಳ್ತಾ ಬರ್ತಾ ಇದ್ವಿ ನಾನು ಅವನಪ್ಪ. ಗಣಪತಿ ಮಾಮಿ ಅಂತೆಲ್ಲ ಅಂತಾನೆ ಪುಟ್ಟ ನೋಡಿದ ತಕ್ಷಣನೇ. ಸೊ ರಾಘವೇಂದ್ರ ಸ್ವಾಮಿಗಳದ್ದನ್ನು ಅವನಿಗೆ ತೋರಿಸಿದ್ದು ಮೊದಲನೇ ಸತಿ. ಸೊ ಅದನ್ನು ತೋರಿಸಿ ಹೇಳ್ತಾ ಇದ್ವಿ. ನೋಡಿ ಆ ಬೆಳ್ಳಿದು ವೀಣೆ ಅದೆಲ್ಲ ಅಂತೂ ತುಂಬ ಚೆನ್ನಾಗಿತ್ತು ಮಾತ್ರ. ಮತ್ತು ಇಡೀ ಒಂದು ನಕ್ಷೆ ಮಾಡಿದ್ದಾರೆ. ಇವಾಗ ನೋಡಿ, ಪ್ರಸಾದ ಕೊಟ್ಟ ತಕ್ಷಣ ಅಲ್ಲಿ ಪುಟ್ಟ ಪ್ರಸಾದ ತಿಂತಾ ಇದ್ದಾನೆ. ಆಮೇಲೆ ಮೇಯ್ನಾಗಿ ಅವನಿಗೆ ಹೊಟ್ಟೆ ಹಸ್ದುಬಿಟ್ಟಿತ್ತು. ಸೊ ನಾನು ಹೆಂಗಾದರೂ ಆಗಲಿ ಅಂತ ಅವನಿಗೆ ಬಿಸ್ಕೆಟ್ ತೊಗೊಂಡು ಹೋಗಿರ್ತೀನಿ ಎಲ್ಲೇ ಆದರೂ. ಅಲ್ಲೇ ಬಿಸ್ಕೆಟ್ ಕೊಟ್ಟೆ ಅದನ್ನು ತಿಂತಾ ಇದ್ದಾನೆ ಅವನು. ತುಂಬ ಖುಷಿ ಪಡ್ತಿದ್ದ. ಅವನಿಗೆ ಮೊದಲೇ ಜನ ಅಂದರೆ ಇಷ್ಟ. ಇಷ್ಟೆಲ್ಲ ಜನ ಅಂತ ಒಂದು ಚೂರು ಅವನಿಗೆ ಬೆಳಗ್ಗೆ ಎಬ್ಸಿದ್ದು ರಗಳೆ ಮಾಡಲಿಲ್ಲ. ಇವಾಗ ತುಂಗಭದ್ರಾ ನದಿ ಹತ್ರ ನದಿ ನೋಡ್ಕೊಂಬರಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಒಂದೇನಂದರೆ ನಾವು ಹೋಗಿ ಬಂದ 1 ವೀಕಿಗೆ ಇವಾಗ ಅಲ್ಲಿ ಪ್ರವಾಹ ಬಂದಿದೆ. ಇಲ್ಲಿ ಹೋಗ್ತಾ ಇದ್ದಾಗ ಏನಂದರೆ ನಮ್ಮ ಹಿಂದೆನೇ ಎಲ್ಲ ತುಂಬ ಜನ ಹೆಂಗಸರು ಗಂಡಸರುಗಳು ದೀಪ ತಗೊಳ್ಳಿ ಹಚ್ಚಕ್ಕೆ ನದಿ ಹತ್ರ ಅಂತ ಇದು ಮಾಡ್ತಾರೆ. ಬಟ್ ಖಂಡಿತ ತಗೊಳ್ಬೇಡಿ, ಯಾಕೆಂದರೆ ನೀವು ನೋಡ್ತಾ ಇರ್ಬೋದು ಎಲ್ಲೂ ದೀಪ ಹಚ್ಚಕ್ಕಾಗಲ್ಲ. ಅಲ್ಲಿ ಬಿಡೋದೇ ಇಲ್ಲ, ಪ್ರವಾಹ ಬಂದಿದೆ ಅಂತ ಕಾರಣಕ್ಕಾಗಿ ಎಲ್ಲೂ ಕೂಡ ಬಿಡೋದೇ ಇಲ್ಲ. ನೀರು ಹತ್ರ ಕೂಡ ಹೋಗಕ್ಕೆ ಕೊಡಲ್ಲ. ಆಮೇಲೆ ಆ ಕಡೆ ಈ ಕಡೆ ಗಂಡಸರಿಗೆ ಹೆಂಗಸರಿಗೆ ಸಪ್ರೇಟಾಗಿ ಸ್ನಾನ ಮಾಡಲಿಕ್ಕೆ ಅವಕಾಶ ಇದೆ. ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ. ಪುಟ್ಟ ಅಂತೂ ಫುಲ್ಲು ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡು ಕುರ್ತಾ ಮತ್ತು ಆ ಪಂಚೆ ಓಡಿಸಿದವನಿಗೆ ಫಸ್ಟಿಗೆ ಇರಿಟೇಷನ್ ಆಗ್ತಾಯಿದ್ರು. ಆಮೇಲೆ ಖುಷಿ ಪಟ್ಕೊಂಡು ಆರಾಮಾಗಿ ಇವಾಗ ಎಂಜಾಯ್ ಮಾಡ್ಕೊಂಡಿದ್ದಾನೆ. ಮಾಮಿ ಜೋತ ಮಾಡು ಅಂತ ಅಂದರೆ ಅದಕ್ಕೆ ಕೈ ಮುಗಿತಾ ಇದ್ದಾನೆ. ಮಕ್ಕಳಿಗೆ ಸಣ್ಣಕ್ಕಿರುವಾಗಿಂದನೇ ಈ ಎಲ್ಲ ಸಂಸ್ಕಾರಗಳನ್ನು ನಾವು ಕೊಡ್ತಾ ಬಂದರೆ ಮುಂದೆ ಅವರು ಬೆಳವಣಿಗೆಯಲ್ಲಿ ತುಂಬ ಒಳ್ಳೆಯ ಬದಲಾವಣೆಗಳನ್ನು ಕಾಣ್ತೀವಿ. ಇನ್ನು ತುಂಬ ಹೊಟ್ಟೆ ಹಸಿತಾ ಇತ್ತು. ಸೊ ತಿಂಡಿಗೆ ಎಲ್ಲಿ ಹೋಗೋದಪ್ಪ ಅಂತ ನೋಡಿದಾಗ ಸಂಜು ಇಲ್ಲೊಂದಿದೆ ನನಗೆ ಗೊತ್ತು, ಹೋಗೋಣ ಬಾ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದರು. ತುಂಬ ಚೆನ್ನಾಗಿದೆ, ಅದನ್ನು ಕೂಡ ನಾನು ಲಿಂಕ್ ಹಾಕಿರ್ತೀನಿ. ಆಮೇಲೆ ನೆಕ್ಸ್ಟ್ ನಾವು ಬಂದಿದ್ದೆ ಅಭಯ ಆಂಜನೇಯ ದೇವಸ್ಥಾನಕ್ಕೆ. ಇದೊಂದು ದೊಡ್ಡ ಆಂಜನೇಯನ ಮೂರ್ತಿ ಇದೆ. 33 ಅಡಿ ಎತ್ತರ ಇದೆಯಂತೆ ಇದು.
ಸೊ ತುಂಬ ಹಳೆಯ ಒಂದು ದೇವಸ್ಥಾನ. ಮಂತ್ರಾಲಯದಲ್ಲಿ ಹೆಚ್ಚೇನು ನೋಡಲಿಕ್ಕಿಲ್ಲ, ಈ 5 ಜಾಗಗಳನ್ನು ತೋರಿಸ್ತಾರೆ. ಸೊ ಅದರಲ್ಲಿ ಇದು ಮೊದಲನೇದು. ತುಂಗಭದ್ರಾ ನದಿಯ ಒಂದು ಇದರಲ್ಲೇ ಹೋಗಬೇಕು. ನಾವು ಶೇರಿಂಗ್ ಆಟೋದಲ್ಲಿ ಹೋಗಿದ್ವಿ. ನಮ್ಮ ಟ್ರೈನ್ನಲ್ಲಿ ಬಂದವರೇನೆ, ಇವರು ಕೂಡ ಸಾಗರದವರು, ಬಟ್ ನಮಗೆ ಪರಿಚಯ ಇರಲಿಲ್ಲ. ಆಮೇಲೆ ಮಾತಾಡಿದಾಗ ಗೊತ್ತಾಗಿದ್ದು. ಇನ್ನು ನೆಕ್ಸ್ಟ್ ನಾವು ಬಂದಿದ್ದೆ ಈ ತುಂಬಾನೇ ಫೇಮಸ್ ಇರುವಂತಹ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಇಲ್ಲಿ ಬರ್ತಾ ಇದ್ದಂಗೆನೆ ಶೌರ್ಯ ಮಲ್ಕೊಂಡ್ಬಿಟ್ಟಿದ್ದ. ಸೊ ಹೀಗಾಗಿ ಅವನನ್ನ ಅವರಪ್ಪ ಎತ್ಕೊಂಡು ಬರ್ತಾ ಇದ್ದಾನೆ. ಸೊ ಮಕ್ಕಳನ್ನ ಕರ್ಕೊಂಡು ಬಂದಾಗ ಈ ಥರ ಪ್ಲೇಸಿಗೆ ತುಂಬ ಹುಷಾರಾಗಿರಬೇಕು. ಯಾಕೆಂತ ಹೇಳಿದ್ರೆ ಎಲ್ಲ ಕಡೆ ರಶ್ ಇರುತ್ತೆ. ಇಲ್ಲಿ ನಮಗೆ ಮಂತ್ರಾಲಯಕ್ಕಿಂತ ಆ್ಯಕ್ಚುಲಿ ಇಲ್ಲಿ ತುಂಬ ಹೊತ್ತು ಕಾಯಬೇಕಾಗಿ ಬಂತು. ಇಲ್ಲೂ ಕೂಡ ಸ್ವಲ್ಪ ಮೆಟ್ಲೆಲ್ಲ ಹತ್ತುಕೊಂಡು ಸ್ವಲ್ಪ ಸ್ಟೀಪ್ ಇದೆ. ಸೊ ತುಂಬಾ ನೋಡಿಕೊಂಡು ಹೋಗಬೇಕು. ಚೆನ್ನಾಗಿದೆ, ತುಂಬ ಚೆನ್ನಾಗಿರುವಂಥ ಒಂದು ಪ್ಲೇಸು ಪಂಚಮುಖಿ ಆಂಜನೇಯ ದೇವಸ್ಥಾನ. ಇಲ್ಲಿ ಮುಖ್ಯವಾಗಿ ಏನಂದರೆ, ನೀವು ಸ್ವಲ್ಪ ಮೇಲೆ ಹತ್ತುತ್ತಾ ಇದ್ದಂಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅಲ್ಲಿ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಎಲ್ಲರಿಗೂ ಕೂಡ ತಾಯ್ತ ಆಗಿರಬಹುದು ಅಥವಾ ಆಂಜನೇಯನ ಗಧೆ ಆಗಿರ್ಬೋದು, ಅದೆಲ್ಲ ಇಲ್ಲಿ ಕಟ್ಕೊಡ್ತಾರೆ. ಮತ್ತು ಮನೆಯಲ್ಲಿ ನೇತು ಹಾಕ್ಲಿಕ್ಕೂ ಕೂಡ ದೃಷ್ಟಿ ಇದನ್ನು ಕೂಡ ಕೊಡ್ತಾರೆ. ಸೊ ಅದನ್ನು ಕೂಡ ತಗೊಂಡ್ವಿ ನಾವು. ಆಮೇಲೆ ಪುಟ್ಟಂಗೆ ಮಕ್ಕಳಿಗೆ ಎಷ್ಟೇ ಅಂದ್ರೂ ದೃಷ್ಟಿ ತಾಗುತ್ತಲ್ವಾ, ಅದಕ್ಕೆ ಅವನಿಗೂ ಕೂಡ 30 ರೂಪಾಯಿ ಕೊಟ್ಟರೆ ಅವರೇ ಕಟ್ಕೊಡ್ತಾರೆ. ಈ ರೀತಿಯಾದಂಥ ಆಂಜನೇಯನ ಒಂದು ದೃಷ್ಟಿ ಅದೇನಂತಾರೆ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಆ ದೃಷ್ಟಿ ಏನೋ ತೆಗೆಯೋದು ಅನ್ನೋದಕ್ಕೆ ಅದನ್ನು ಮನೆ ಅಥವಾ ಆಫೀಸ್ಗಳಲ್ಲಿ ಇಡ್ಲಿಕ್ಕೆ ಇಟ್ಕೊಂಡಿರ್ತಾರಂತೆ. ಸೊ ಅದನ್ನು ಕೂಡ ನಾವೊಂದು ತಗೊಂಡ್ವಿ. ಆಮೇಲೆ ಅಲ್ಲೇನೆ ಕ್ಯೂ ಅಲ್ಲಿ ನಡ್ಕೊಂಬರ್ತಾ ಇರಬೇಕಾದ್ರೆ ಪಕ್ಕದಲ್ಲೇನೆ ಅಡಿಗೆ ಕೂಡ ಆಗ್ತಾ ಇತ್ತು. ಸೊ ಅಲ್ಲೇ ಊಟನೂ ಇದೆ, ನೀವು ಊಟನೂ ಮುಗಿಸ್ಕೊಂಡು ಬರ್ಬೋದು. ಇವಾಗ ನೋಡಿ, ಇವಾಗ ಪುಟ್ಟಂಗೆ ಎಚ್ಚರ ಆಯಿತು. ಅಲ್ಲೇ ಪಕ್ಕದಲ್ಲೇನೆ ಇನ್ನೂ ಒಂದು ದೇವಸ್ಥಾನ ಇದೆ. ಸೊ ಅದಕ್ಕೂ ಕೂಡ ನಾವು ಹೋಗಿದ್ವಿ. ಎಲ್ಲ ಬಂಡೆ ಮೇಲೆ ಒಂಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಏನಂದರೆ, ನನಗೊಂದು ಮಂತ್ರಾಲಯ ಹೋಗಿ ನೋಡಿದ್ದಂದರೆ ಒಂಥರ ಬರಡು ಭೂಮಿ, ಎಲ್ಲೂ ಕೂಡ ಗ್ರೀನರಿ ಹಸಿರು ನಿಮಗೆ ನೋಡಲಿಕ್ಕೇ ಸಿಗಲ್ಲ. ಮತ್ತು ತುಂಬ ಬಡತನದ ಒಂದು ಪ್ರದೇಶ, ಬಡವರಿರುವಂಥ ಒಂದು ಜಾಗ ಅಂತ ಅನ್ನಿಸ್ತು. ಯಾಕೆಂದರೆ ಸ್ವಲ್ಪನೂ ಕೂಡ ಡೆವಲಪ್ ಆಗೇ ಇಲ್ಲ. ಇನ್ನು ಈ ಟೆಂಪಲ್ ಹತ್ತಬೇಕಾದ್ರೂ ಅಷ್ಟೇ ಫುಲ್ ಬಂಡೆಗಳ ಮಧ್ಯದಲ್ಲಿ ಇರುವಂಥ ಒಂದು ಟೆಂಪಲ್ ಇದು. ಇಲ್ಲಿ ಪೂಜಾರಿನೇ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ನೋಡಿ ಈ ಒಂದು ಟೆಂಪಲ್ ಬಗ್ಗೆ. ಇಲ್ಲಿ ರಾಯರು ಬಂದ್ಬಿಟ್ಟು ಧ್ಯಾನವನ್ನ ಮಾಡ್ತಾ ಇದ್ರಂತೆ. ತಪಸ್ಸು ಮಾಡುತ್ತಾ ಇದ್ದೆ. ತಪಸ್ಸು ಮಾಡಿ ಮಂತ್ರಾಲಯಕ್ಕೆ ಹೋಗಿ ಬೃಂದಾವನ ಪ್ರವೇಶ ಆಗಿರೋದು. ಅಲ್ಲಿ ಮಾಂಚಲ ಮೆಂಗದ ಮಂತ್ರಾಲಯದಲ್ಲಿ ಇಲ್ಲಿ ಶಂಕು ಚಕ್ರ ಮಕ್ಕಳು ಹೋಗೋದು. ಗ್ರಾಮಸ್ಥರು ಎರ್ಕಲಮ್ಮ ಅಂತ ಅಂತಾರೆ. ಎರ್ಕಲಮ್ಮನೆ ಹೊರಗೆ ಬರ್ತಾರೆ ಲಕ್ಷ್ಮೀ ದೇವಿ. ಬಹಳ ಮುಂದೂರ ಮಂದಿ ತುಳಸಿ ಮಹಾತ್ಮಳೆ ಚಕ್ರ ಮೊಕ್ಕಿದೆ ಮಕ್ಕಳು ಇಲ್ಲಿ 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 ನೋಡ್ಕೊಂಡು ನಾನು ಮೊದಲೇ ಹೇಳ್ದಂಗೆ ಇದು ನಮಗೆ ತುಂಬ ಪವಿತ್ರವಾಗಿರುವಂಥ ಒಂದು ದೇವಸ್ಥಾನ ಆಗಿದೆ. ಆದರೆ ಎಲ್ಲೂ ಕೂಡ ಕ್ಲೆನ್ಲಿನೆಸ್ ಮೇಂಟೈನ್ ಮಾಡೇ ಇಲ್ಲ. ಎಲ್ಲ ತಿಂದು ಅಲ್ಲಲ್ಲೇ ತಿನ್ಕೊತಾರೆ, ಅಲ್ಲಲ್ಲೇ ಉಗಿತಾರೆ, ಅದೆಲ್ಲ ಆಗಿದೆ. ನೋಡ್ತಾ ಇರ್ಬೋದು, ಫುಲ್ಲು ಬರಡು ಭೂಮಿ ಅಷ್ಟೇ. ತುಂಬ ಒಂದು ಬಡತನದ ಊರು ಅಂತ ನನಗೆ ಅನ್ನಿಸ್ತು. ರಾಯರಿದ್ದಂತಹ ಈ ಒಂದು ಪ್ರದೇಶವನ್ನು ನಿಜಕ್ಕೂ ಡೆವಲಪ್ ಮಾಡುವಂಥ ಅವಶ್ಯಕತೆ ಖಂಡಿತ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನಂತರದಲ್ಲಿ ನಾವು ಹೋಗಿದ್ದೆ ಅಪರ್ಣಾಚಾರ್ ಅವರ ಒಂದು ಮನೆಗೆ. ಸೊ
ಇವರು ಅಪ್ಪಣ್ಣಾಚಾರ್ ಅವರು ಯಾರು ಅಂತ ಹೇಳಿದ್ರೆ, ರಾಘವೇಂದ್ರ ಸ್ವಾಮಿಗಳು ಇವರ ಮನೆಯಲ್ಲಿ 8ರಿಂದ 9 ವರ್ಷಗಳ ಕಾಲ ಇದ್ರು ಅನ್ನುವಂಥ ಪ್ರತೀತಿ ಇದೆ. ತುಂಬಾ ಹಳೆಯ ಮತ್ತು ಪ್ರಸಿದ್ಧಿ ಹೊಂದಿದಂತಹ ಒಂದು ರಾಘವೇಂದ್ರ ಸ್ವಾಮಿ ಅವರ ಶಿಷ್ಯ ವರ್ಗದಲ್ಲಿ ಇವರು ತುಂಬಾನೇ ಪ್ರಮುಖರಾಗಿ ನಮಗೆ ಕಾಣಿಸ್ಕೊಳ್ತಾರೆ. ಮೊದಲಿಗೆ ಅಪ್ಪಣ್ಣಾಚಾರ್ ಅವರ ಮನೆಗೆ ರಾಘವೇಂದ್ರ ಸ್ವಾಮಿಗಳು ಹೋದಾಗ ಅವರಿಗೆ ಯಾವುದೇ ಮಕ್ಕಳಿರ್ಲಿಲ್ವಂತೆ. ಹೀಗಾಗಿ ರಾಯರೇ ಇವರಿಗೆ ಒತ್ತಾಯ ಪೂರ್ವಕವಾಗಿ 2ನೇ ಮದುವೆಯನ್ನ ಮಾಡಿಸಿ ಅವರಿಗೆ ಇವಾಗ ಸಂತಾನ ಆಗಿ ಅವರು ಇದನ್ನೆಲ್ಲ ನೋಡ್ಕೊಳ್ತಾ ಇದ್ದಾರೆ. ಸೊ ಇವಾಗ್ಲಿಗೂ ಕೂಡ ಅಪ್ಪಣ್ಣಾಚಾರ್ ಅವರ ಒಂದು ಸಂತಾನ ಮುಂದುವರೆದಿದೆ. ಸೊ ಆದರೆ 2009ರಲ್ಲಿ ಬಂದಂತಹ ಪ್ರವಾಹದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಈ ಬಿಚ್ಚಲೆ ಅನ್ನುವಂತಹ ಒಂದು ಇಡೀ ಗ್ರಾಮವೇ ಕೊಚ್ಚಿ ಹೋಗಿತ್ತು. ಮಂತ್ರಾಲಯದಲ್ಲಿ ನೀವು ವಿಡಿಯೋಗಳಲ್ಲಿ ಇವಾಗ್ಲೂ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ, ತುಂಬಾ ಒಂದು ದೊಡ್ಡ ಪ್ರವಾಹ ಬಂದಿತ್ತು. ಸೊ ಅಂಥ ಟೈಮಲ್ಲಿ ಎಲ್ಲ ಕೊಚ್ಚಿ ಹೋಗಿತ್ತಂತೆ. ಇನ್ನು ಈ ಊರಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಅಂದ್ರೆ ಈ ಬಜ್ಜಿ, ಅದರಲ್ಲೂ ಬದನೆಕಾಯಿ ಬಜ್ಜಿ. ಇದನ್ನಂತೂ ನೀವು ಹೋದ್ರೆ ಮಿಸ್ ಮಾಡಲೇಬೇಡಿ, ಸಿಕ್ಕಾಪಟ್ಟೆ ಟೇಸ್ಟಿ ಆಗಿತ್ತು. ಸೊ ಇದನ್ನೆಲ್ಲ ನೋಡಿಕೊಂಡು ನಾವೀಗ ಮತ್ತೆ ಮುಂದಿನ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಈ ಒಂದು ಜಾಗ ಹೇಗಿದೆ ಅಂತ ಹೇಳಿದ್ರೆ, ನಾನು ತಮಾಷೆಯಾಗಿ ಹೇಳ್ತಾ ಇದ್ದೆ, ಯಾರಾದರೂ ಪ್ರೆಗ್ನೆಂಟ್ ಇದ್ರೆ ಡೆಲಿವರಿ ಆಗಿ ಹೋಗುತ್ತೆ, ಅಷ್ಟು ಒಂದು ಜಂಪ್ಸು ಹಂಪು ಎಲ್ಲ ಬರುತ್ತೆ, ಆ ಥರ ಇತ್ತು ಈ ಪ್ಲೇಸು. ಇನ್ನು ಅಲ್ಲಿಂದ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆನೆ ಒಂದು 2-3 ಕಿಲೋಮೀಟರ್ಸ್ ಅಲ್ಲೇನೆ ಬಿಚ್ಚಾಲಮ್ಮ ದೇವಸ್ಥಾನ ಮತ್ತೆ ರಾಯರ ಏಕಶಿಲಾ ವೃಂದಾವನ ಕೂಡ ಇದೆ. ಅದು ಕೂಡ ತುಂಬಾನೇ ಚೆನ್ನಾಗಿದೆ. ಇದು ಏನಾಗಿತ್ತು ಅಂದ್ರೆ, ನಾನು ಮೊದಲೇ ಹೇಳ್ದಂಗೆ 2009ರಲ್ಲಿ ಪ್ರವಾಹ ಬಂದಿತ್ತಲ್ಲ, ಆ ಪ್ರವಾಹದಲ್ಲಿ ಇವಾಗಿಗೂ ಕೂಡ ಅಂದ್ರೆ ನಾವು ಮೊನ್ನೆ ತಾನೇ ಹೋಗಿ ಬಂದ್ವಿ. ನಾನು ಆದ್ರೆ ಆ ಇಮೇಜ್ಗಳನ್ನ ಇವಾಗ ಎಷ್ಟು ನೀರು ತುಂಬಿದೆ ಅನ್ನುವಂಥ ಇಮೇಜ್ಗಳನ್ನ ನಾನು ಇಲ್ಲಿ ಪೋಸ್ಟ್ ಮಾಡ್ತೀನಿ. ನಾವು ಹೋದಾಗ ನೋಡಿ ಈ ತರ ಇತ್ತು. ಪಕ್ಕದಲ್ಲೇನೆ ತುಂಗಭದ್ರಾ ನದಿ ಜೋರಾಗಿ ಹರಿತಾ ಇದೆ. ಸೊ ಬೃಂದಾವನ ಇದೆ, ಮತ್ತೆ ಏಕಶಿಲಾ ಟೆಂಪಲ್ ಕೂಡ ಇದೆ. ಏಕಶಿಲಾ ವೃಂದಾವನ ಮತ್ತೆ ಬಿಚ್ಚಾಲಮ್ಮ ದೇವಿ ದೇವಸ್ಥಾನ ಕೂಡ ಇದೆ. ಇಲ್ಲೇನೆ ನಾವು ಊಟ ಕೂಡ ಮಾಡಿದ್ವಿ. ತುಂಬಾನೇ ಚೆನ್ನಾಗಿತ್ತು ಊಟ. ಎಲ್ಲ ಎಷ್ಟು ರೀತಿಯಾದ ಅಡಿಗೆಗಳನ್ನ ಮಾಡಿದ್ರು ಅಂತ ಹೇಳಿದ್ರೆ, ಒಂದು 4-5 ರೀತಿಯಾದ ಅಡಿಗೆಗಳನ್ನ ಕೂಡ ಮಾಡಿದ್ರು. ತುಂಬಾ ನೀಟಾಗಿ ಕೊಡ್ತಾರೆ. ಸೊ ಇಲ್ಲಿ ತನಕ ಅಂದ್ರೆ ಲಾಸ್ಟ್ ಒಂದು 10 ವರ್ಷದ ಕೆಳಗೆ ಬಂದಂತಹ ಪ್ರವಾಹದಲ್ಲಿ ಈ ಒಂದು ಟೆಂಪಲ್ಲು ಆಲ್ಮೋಸ್ಟ್ ಮುಳುಗೆ ಹೋಗಿತ್ತು ಅಂತಾನೆ ಹೇಳಬಹುದು. ಸೊ ಅಷ್ಟರ ಮಟ್ಟಿಗೆ ಪ್ರವಾಹ ಬಂದಿತ್ತು ಅಲ್ಲಿ ಮಂತ್ರಾಲಯದಲ್ಲಿ. ರಾಯಚೂರು ಎಲ್ಲ ಕಡೆ ತುಂಬಾನೇ ದೊಡ್ಡ ಪ್ರವಾಹ ಬಂದಿತ್ತು. ನೋಡಿ, ಇದು ಬಿಚ್ಚಾಲಮ್ಮ ದೇವಿ ದೇವಸ್ಥಾನ. ಅಲ್ಲೇ ನಾಗವನ ಕೂಡ ಇದೆ. ಸೊ ಅಲ್ಲಿನೂ ಕೂಡ ನಾವು ನಮಸ್ಕಾರ ಮಾಡಿಕೊಂಡು ಇದೆಲ್ಲ ಮುಗಿಸ್ಕೊಂಡು ಊರನ್ನೆಲ್ಲ ನೋಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಆಟೋದಲ್ಲಿ ಹೋಗಿದ್ರಿಂದ ನಮಗೆ ಶೇರಿಂಗ್ ಆಟೋ, ನಾನು ಅದ್ರ ಬಗ್ಗೆ ಹೇಳಬೇಕು. ಆ ಶೇರಿಂಗ್ ಆಟೋದಲ್ಲಿ ಪರ್ ಹೆಡ್ ನಮಗೆ ಆಲ್ಮೋಸ್ಟ್ ಇದೆಲ್ಲ ನೋಡ್ಕೊಳ್ಳೋದಿಕ್ಕೆ ಎಲ್ಲ ನೋಡಿ ಬರೋದಿಕ್ಕೆ 700 ರೂಪೀಸ್ ಪರ್ ಹೆಡ್ ತಗೊಂಡ್ರು. ಯಾಕೆಂತ ಹೇಳಿದ್ರೆ ಎಲ್ಲ ಒಂದು ಇಡೀ ಟೆಂಪಲ್ ನೋಡಿ ಬರೋದಿಕ್ಕೆ ಆಲ್ಮೋಸ್ಟ್ 1 ಡೇನೇ ಬೇಕಾಯಿತು. ಬಂದು ಸ್ವಲ್ಪ ಹೊತ್ತು ನಾವು ರೂಮಲ್ಲಿ ರೆಸ್ಟ್ ಮಾಡಿ, ಸಂಜೆ ತುಂಬ ಚೆನ್ನಾಗಿರುತ್ತೆ, ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ. ನೋಡಿ, ಇದಂತೂ ಸಿಕ್ಕಾಪಟ್ಟೆ ಬ್ಯೂಟಿಫುಲ್. ನನಗೆ ಇದು ಕಣ್ಣಿಗೊಂಥರ ಕಟ್ಟದಂಗಿದೆ. ಯಾಕೆಂತ ಹೇಳಿದ್ರೆ ಈ ಒಂದು ಕ್ಯಾಮರಾದಲ್ಲಿ ನಾನು ಸೆರೆ ಹಿಡಿದಿರೋದು ಯಾವುದೇ ರೀತಿಯಾದಂತಹ ಜಸ್ಟಿಸ್ ಕೊಡ್ತಾ ಇಲ್ಲ ಆ ಒಂದು ವ್ಯೂ. ಬಿಕಾಸ್ ನೀವು ಆ ಸಂಜೆ ಅಲ್ಲಿ ಹೋಗಿ ನೋಡಿದಾಗಲೇ ಅದರ ಒಂದು ಖುಷಿ ಗೊತ್ತಾಗೋದು. ಅಷ್ಟು ದೊಡ್ಡ ಆವರಣಕ್ಕೆ ಹೇಗೆ ಲೈಟಿಂಗ್ಸ್ ಮಾಡಿದ್ದಾರೆ ಅಂದರೆ, ಅಬ್ಬಾ, ನಿಜಕ್ಕೂ ಒಂಥರ ರೋಮಾಂಚನ ಆಗುತ್ತೆ. ಅದಾದ ನಂತರ ರಥೋತ್ಸವ ನಡೆಯುತ್ತೆ. 7:00ವರೆಗೆ ಸರಿಯಾಗಿ ಪ್ರತಿದಿನ ಇಲ್ಲಿ ರಥೋತ್ಸವ ನಡೆಯುತ್ತೆ. ಚಿನ್ನದ ಅಂಬಾರಿಯಲ್ಲಿ, ಬೆಳ್ಳಿಯ ಅಂಬಾರಿಯಲ್ಲಿ, ಹಾಗೆ ಮರದ ಅಂಬಾರಿಯಲ್ಲಿ ರಥೋತ್ಸವವನ್ನ ಮಾಡ್ತಾರೆ. ಸುತ್ತಲೂ ಒಂದು ಇಷ್ಟು ಜನ ನಿಂತ್ಕೊಂಡಿರ್ತಾರೆ, ಅದನ್ನ ರಥವನ್ನ ಎಳಿತಾರೆ. ನಾವೇನ್ ಮಾಡ್ಬಿಟ್ವಿ ಅಂತ ಹೇಳಿದ್ರೆ ಮೇಲ್ಗಡೆ ಹೋಗಿದ್ವಿ. ಹಾಗೆ ಅಲ್ಲಿ ಚಂಡೆ ಕೂಡ ಬಾರಿಸ್ತಾ ಇರ್ತಾರೆ. ಬಟ್ ಮಕ್ಕಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಜೋರಾಗಿ ಇದು ಶಬ್ದ ಇರೋದ್ರಿಂದ ಪುಟ್ಟ ತುಂಬಾ ಒಂಥರ ಅವನಿಗೆ ಇರಿಟೇಷನ್ ಆಗ್ತಾ ಇತ್ತು. ಬಟ್ ಇದನ್ನ ತೋರಿಸ್ಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು, ಬಟ್ ಅವ್ನು ನೋಡ್ಲೇ ಇಲ್ಲ ಅದನ್ನ.
ನೋಡಿ ಬೆಳ್ಳಿಯ ಆನೆಯ ಮೇಲೆ ಒಂದು ರಥ ಇಟ್ಟಿದ್ದಾರೆ. ಹಾಗೆ ಮರದ್ದಿದೆ, ಪಕ್ಕದಲ್ಲೇ ಬೆಳ್ಳಿದೂ ಇದೆ, ಅದ್ರ ಪಕ್ಕದಲ್ಲಿ ಚಿನ್ನದ ರಥ ಇದೆ. ಇದನ್ನ ಆವರಣ ಪೂರ್ತಿ ಒಂದು 3 ರೌಂಡ್, ಎಲ್ಲಾ ರಥನೂ ಕೂಡ 3 ರೌಂಡ್ ತಗೊಂಡು ಬರ್ತಾರೆ. ಯಾರು ಬೇಕಾದ್ರೂ ಇದನ್ನ ಎಳಿಬಹುದು. ನೋಡಿ ಅಲ್ಲಿ ಆ ಭಕ್ತರೇ ಎಳಿಬೇಕು, ಅವರೇ ಎಳಿಬೇಕು, ಇವರೇ ಎಳಿಬೇಕು ಅಂತ ಇಲ್ಲ. ಸೊ ಅಲ್ಲಿ ಎಲ್ಲರಿಗೂ ಕೂಡ ಒಂದು ಅವಕಾಶವನ್ನ ಮಾಡಿಕೊಡ್ತಾರೆ. ಅದನ್ನ ನೋಡ್ಲಿಕ್ಕೂ ಕೂಡ ನಾವು ಮೇಲ್ಗಡೆ ಹೋಗಿದ್ವಿ. ಅದಿನ್ನೂ ಕನ್ಸ್ಟ್ರಕ್ಟ್ ಆಗ್ತಾ ಇದೆ, ಮೇಲ್ಗಡೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಕನ್ಸ್ಟ್ರಕ್ಷನ್. ಸೊ ಅದನ್ನೆಲ್ಲ ನಾವು ನೋಡಿಕೊಂಡು ನೀವು ಕರೆಕ್ಟು 7:15 ಒಳಗಡೆ ಹೋಗ್ಬಿಟ್ರೆ ಅದ್ಭುತವಾಗಿ, ಅಂದರೆ ನಿಮಗೆ ಮುಂದಿನ ಸಾಲಲ್ಲೇನೆ ನಿಂತ್ಕೊಂಡು ನೋಡಲಿಕ್ಕೆ ಅವಕಾಶ ಸಿಗುತ್ತೆ. ಸೊ ನಾವು ಪ್ರಸಾದಕ್ಕೆ ಅಂತ ನಿಂತುಬಿಟ್ಟಿದ್ವಿ. ಪ್ರಸಾದ 90 ರೂಪಾಯಿಗೆ ಪರ್ ಹೆಡ್ ಒಬ್ಬರಿಗೆ 3 ಪ್ಯಾಕೆಟ್ ಮಾತ್ರ ಕೊಡೋದು. ಮಂತ್ರಾಲಯದ ಪ್ರಸಾದ ಮತ್ತೆ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದ್ರೂ ಅಲ್ಲಿಯ ಪ್ರಸಾದಗಳು ತುಂಬಾನೇ ಫೇಮಸ್ಸು. ಈಗ ತಿರುಪತಿ ಲಾಡು ಇರ್ಬೋದು, ಅದೆಲ್ಲ ತಿರುಪತಿಗೆ ಹೋಗಿದ್ದೀರಾ ಅಂದರೆ ಲಾಡು ಎಲ್ಲಿ ತಂದ್ರಿ ಅಂತ ಕೇಳ್ತಾರೆ, ಲಾಡು ತಂದ್ರ ಅಂತ. ಸೊ ಮಂತ್ರಾಲಯದಲ್ಲೂ ಅಷ್ಟೇ ಪ್ರಸಾದ ತುಂಬಾನೇ ಫೇಮಸ್ಸು, ತುಂಬ ಚೆನ್ನಾಗಿರುತ್ತೆ ತಿನ್ನಕ್ಕೂ ಕೂಡ. ಸೊ ಹೀಗಾಗಿ, ಆದರೆ ಅದು ಚೆನ್ನಾಗಿರುತ್ತೆ ಅಂತ ಬೇಕಾಬಿಟ್ಟು ನೀವು ತಗೊಳಕ್ ಬರೋದಿಲ್ಲ. ಯಾಕೆಂದರೆ ಒಬ್ಬರಿಗೆ ಫಸ್ಟಿಗೆ ಏನಾಗಿತ್ತು, 2 ಪ್ಯಾಕೆಟ್ ಮಾತ್ರ ಕೊಡೋದು ಅಂತ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಆದರೆ ನಂತರದಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು 90 ರೂಪಾಯಿಗೆ 3 ಪ್ಯಾಕೆಟ್ಗಳನ್ನ ಕೊಡ್ತೀವಿ ಒಬ್ಬರಿಗೆ ಅಂತ ಹೇಳ್ಬಿಟ್ಟು. ಸೊ ನೀವು ಗುಂಪಲ್ಲಿ ಹೋಗಿದ್ರೆ ನಿಮಗೆ ಅದೊಂದು ಅದೃಷ್ಟ, ಏಕೆಂದರೆ ಅದು ಹಾಳಾಗೋದು ಇಲ್ಲ. ಆ ಒಂದು ಸ್ವೀಟನ್ನು ನೀವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಇಬ್ರು ಹೋಗಿರೋದ್ರಿಂದ 99 ರೂಪಾಯಿಗೆ ತಗೊಂಡು ಬಂದ್ವಿ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ರಾತ್ರಿ ನಾವು ಅಲ್ಲೇನೆ ಊಟನೂ ಕೂಡ ಮಾಡಿಕೊಂಡು ನಂತರ ವಾಪಸ್ ಬಂದಿದ್ದು. ನೋಡಿ, ಹತ್ರದಿಂದ ಇವಾಗ ರಥ ಕಾಣ್ತಾ ಇದೆ. ಸೊ ಇದಿಷ್ಟು ನಮ್ಮ ಮಂತ್ರಾಲಯ ಜರ್ನಿಯ ಒಂದು ಇನ್ಫಾರ್ಮೇಶನ್ ಆಗಿತ್ತು. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ನನ್ನ ಆವಿಷ್ಕಾರ ಚಾನಲ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದ.